ನಮಸ್ಕಾರ ಫ್ರೆಂಡ್ಸ್, ಇವತ್ತು ಧನು ನನ್ನ ಜೊತೆಗಿದ್ದಾರೆ. ನಮ್ಮ ಟೆರೇಸಲ್ಲಿ ಸ್ಟಿಂಗ್ಲೆಸ್ ಬೀಸ್ ಅಂದರೆ ಅವಕ್ಕೆ ಅವು ಚುಚ್ಚಲ್ಲ. ನಿಮಗೆ ಚಿಕ್ಕದಾಗಿರೋ ಒಂದು ಜೇನು ತಳಿ. ಸೊ ಆ ಒಂದು ತಳಿಯನ್ನು ನಾವು ಒಂದು ಬಾಕ್ಸಿಂದ ಇನ್ನೊಂದು ಬಾಕ್ಸಿಗೆ ವರ್ಗಾಯಿಸ್ತಾ ಇದ್ದೀವಿ. ಸೊ ಧನು ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ. ಚುಚ್ಚಲ್ಲ, ಬಟ್ ಎಲ್ಲ ತಲೆಗೆ ಬಂದು ಕುತ್ಕೊಂಡ್ಬಿಡುತ್ತಲ್ಲ. ಹೌದು, ಅದಕ್ಕೆ ಸ್ವಲ್ಪ ಬೇವಿಲ್ ಹಾಕೋಬೇಕು. ಸೊ ಜಸ್ಟ್ ಇದು ಬಂದು 1 ವರ್ಷದ ಹಿಂದೆ ಹಾಕಿರುವಂತ ಕಾಲೋನಿ, ನ್ಯಾಚುರಲ್ ತೆಗೆದು ಹಾಕಿರುವಂತ ಕಾಲೋನಿ. ಸೊ ಇವಾಗ ಇದೇನಾಗಿದೆ, ಸೇಲ್ ಮಾಡ್ತಿದೀವಿ. ಮತ್ತೆ ಇದು ಬಾಕ್ಸ್ ಹಳೇದಾಗಿದೆ, ಬಟ್ ಇದಕ್ಕೆ ಎಷ್ಟು ವರ್ಷ ಆದ್ರೂ ಮಾಡ್ಬೋದಿದೆ, ಏನ್ ತೊಂದರೆ ಇರಲ್ಲ. ಬಟ್ ಸೇಲ್ ಮಾಡೋದ್ರಿಂದ ಸ್ವಲ್ಪ ಡಿಸೈನ್ ಆಗಿ ಕಾಣಲಿ ಅಂದ್ಬಿಟ್ಟು ಈ ಬಾಕ್ಸ್ ಮಾಡ್ತಿದೀವಿ. ಇದರಲ್ಲಿ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿರೋಂಥ ಬಾಕ್ಸ್. ಇದು ಸ್ವಲ್ಪ ನಾವು ರಿಸರ್ಚ್ ಮಾಡಿ ಒಂದು 10 ಬಾಕ್ಸ್ ಮಾಡಿ ಇದು ಪಾಸ್ ಆಗಿದೆ ಬಾಕ್ಸ್. ಅಲ್ಲ, ಅದರಲ್ಲಿ ಒಂದು ಡಿವೈಡ್ ಬರುತ್ತಲ್ಲ, ಅದೇನೋ ಅದು ಬೇಡ. ಡಿವೈಡು ಅದು ಸಮಯ ಸಂದರ್ಭ ನೋಡ್ಕೊಂಡು ಮಾಡಬೇಕು. ಸೊ ನೋಡಿ, ಇದು 1 ವರ್ಷದ ಕಾಲೋನಿ. ಇದು ಹೆಂಗಿದೆ ನೋಡಿ, ಮರಿ ವಿಡಿಯೋ ಮಾಡ್ತಾರೆ ಮಾಡ್ಬೇಕಾರೆ ನೋಡಿ ನೋಡಿ. ಸೊ ಇದೇನಿರುತ್ತಪ್ಪ ಅಂದ್ರೆ ಇದರಲ್ಲಿ ನೋಡಿ, ಇದೆಲ್ಲ ಪೋಲಾನು. ಓಕೆ, ಇದು ಹನಿ. ಅದು ಹನಿ. ಓಕೆ, ಇಷ್ಟೇ, ಇದೊಂದು ಗೂಡ್ಗೆ ಇಷ್ಟೇ ಹನಿ ಬರೋದು. ಸೊ ಇದು 1 kg ಹನಿಗೆ 2,500 - 3,000 ರೂಪಾಯಿ ಬೇಡಿಕೆ ಇದೆ ಪರ್ ಕೆಜಿಗೆ. ಬಟ್ ಇದ್ರಲ್ಲಿ ಹನಿ ತೆಗಿಯೋದು ತುಂಬಾ ಚಾಲೆಂಜ್. ನಮ್ಮ ಮನೆಗೆ ಆಗಷ್ಟು ತಗೋಬಹುದು. ಇದು ಬಂದು ಇವಾಗ ಆಲ್ರೆಡಿ ಮರಿ ಆಗಿರುವಂತ ಮೊಟ್ಟೆಗಳು. ಇದು ಹೆಂಗ್ ಮೊಟ್ಟೆಗಳು, ಇವು ಹೊಸ ಮೊಟ್ಟೆಗಳು. ಓಕೆ, ಹಂಗೆ ನೋಡೋಣ. ಅದು ಹೋಯ್ತಾ ರಾಣಿ ಹುಳ ಸಿಕ್ಕಿದ್ರೆ ನಾನು ತೋರಿಸ್ತೀನಿ. ಓಕೆ, ರಾಣಿ ಫೈಂಡ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಇಲ್ಲಿ. ಹೌದು. ಸೊ ಆ ತೂತು ಇದ್ದಿದ್ದುಗಳು ಎಲ್ಲ ಸ್ವಲ್ಪ ಹಳೆ ಇದು ಅವು. ಹೌದು. ಓಕೆ, ಅದು ಹೊಸ ಇದುಗಳು. ಏನಾದ್ರು ಉಳಿತಾರೆ, ಏನಾರು ಇದೆಯಾ? ಉಳಿ ಅಂದ್ರೆ ಹಿಂಗೆ ತೆಗಿಯಕ್ಕ? ಹಿಂಗೆ ಬಂದ್ಬಿಡುತ್ತೆ, ಇಲ್ಲೇ ಇರುತ್ತೆ. ಇದು ಇದೆ, ಅಲ್ಲಿ ಇದೆ ನೋಡಿ, ಅದು ಅಲ್ಲ, ಅದು ಇದೆ. ಇನ್ನೊಂದು ಬಿಡ್ಬೇಕು. ಸೊ ಏನಾದ್ರು ಯೂಸ್ ಮಾಡಿ. ಇದನ್ನಪ್ಪ ಇವು ಡ್ಯಾಮೇಜ್ ಆಗಬಾರ್ದು ಕೆಳಗಡೆಯಿಂದನೇ. ಈ ಜೇನು ತೆಗಿತೀವೋ ಅಥವಾ ಟ್ರಾನ್ಸ್ಫರ್ ಮಾಡ್ತೀವಿ? ಅದನ್ನ ಆದಷ್ಟು ನೋಡ್ತೀನಿ. ಅದು ಡ್ಯಾಮೇಜ್ ಆಗಿರೋವು ಇಲ್ಲೇ ಕೊಟ್ಬಿಡ್ತೀನಿ, ತಿನ್ಕೋಬಹುದು. ಸೊ ಡ್ಯಾಮೇಜ್ ಆಗದೆ ಇದ್ದವನ್ನ ಅದಕ್ಕೂ ಮಡಗ್ತೀನಿ. ಒಂದು ಪ್ಲೇಟ್ ತುಂಬ, ಯಾಕೆಂದ್ರೆ ಸಣ್ಣದೊಂದು ಪ್ಲೇಟ್ ತುಂಬ ಅದು ತುಂಬಾ ಕಷ್ಟಪಟ್ಟು ಕಲೆಕ್ಟ್ ಮಾಡಿರುತ್ತೆ ಪಾಪ ಅಲ್ಲ. ಬೇಡ, ಅದಕ್ಕೆ ಬೇಕಂದ್ರೆ ಇಡೋಣ. ಇನ್ನೊಂದು ಜಾಸ್ತಿ ಆಗುತ್ತೆ. ಈ ಪೊಸಿಷನ್ ನಾನು ಮಡಗ್ತೀನಿ, ಈ ಪೊಸಿಷನ್ಗೂ ಕಟ್ಟುತ್ತೆ ಮೇಲ್ಮಕ್ನಾಗೆ. ಅವಾಗ ನಾವು ತಗೋಬಹುದು. ಅದಕ್ಕೆ 50% ಬಿಟ್ಟು ನಾವು 50% ತಗೋಬಹುದು. ಓಕೆ. ನೋಡಿ ಫ್ರೆಂಡ್ಸ್, ಇದು ಅಲ್ಲಿಟ್ಟಿರೋದು ಜೇನು ಮತ್ತೆ ಪರಾಗ. ಜೇನು ಇದು ಜೇನೇ ಇಲ್ಲ, ಅದರಲ್ಲಿ ಪಕ್ಕ ಜೇನೇ ಅದು. ಓಕೆ, ತೆಗಿತಾ ಇದ್ದಾರೆ. ಹುಳುಗಳು ತಳಗಡೆ ಅಡಿಯನ್ನು ತೆಗಿಯಕ್ಕೆ ಈಜಿ ಆಗುತ್ತಂತ. ಹೌದು, ಅದು ಯೂಸ್ ಮಾಡಿದ್ದು. ಅವಾಗಿಲ್ಲ ಅಂದ್ರೆ ಏನಾಗುತ್ತೆ, ಮರಿ ಮೊಟ್ಟೆಗಳ ನೋವಾಗುತ್ತೆ. ಇದು ಸ್ಟಿನ್ಲೆಸ್ ಬಿದ್ದು ಏನಾಗುತ್ತಪ್ಪ ಅಂದ್ರೆ ಒಂದೊಂದು ಹುಳನು ಒಂದೊಂದು ಮೊಟ್ಟೆನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮರಿ ಮೊಟ್ಟೆಗಳನ್ನ ಈ ಹಳೆ ಬಾಕ್ಸ್ ಇಂದ ಹೊಸ ಮಾಡಿಫೈ. ಸುಮ್ಮನೆ ಇರ್ಬೇಕು, ಇರ್ಲಿ, ಏನು ಮಾಡ್ಬೇಡ. ಇಲ್ಲೊಬ್ಬ ಏನೂ ಮಾಡ್ದೇನೆ ಎಲ್ಲ ಮಾಡ್ತಾರ. ಗ್ಲೌಸ್ ಹಾಕೊಂಡು ಕೂತಿದ್ದಾನೆ. ಏನು ಇದು ಇವ್ರದೊಂದು ಸ್ಟೈಲೇ ಬೇರೆ ಅಲ್ಲಪ್ಪ. ಈ ಜೇನೇ ಬೇರೆ, ಇವ್ರದ್ದು ಗೂಡೆ ಬೇರೆ, ಇವ್ರದ್ದು ಎಲ್ಲ ಒಂದು ಬೇರೆ. ಇದು ಬೇರೆ ಲೆವೆಲ್. ಇದು ಬಿಟ್ಟು ಕೇರಳದ ವಿಡಿಯೋ ನೋಡಿದಪ್ಪ ಇದ್ರ ಬಗ್ಗೆ. ಏನ್ ಗುರು, ಅವರು ಫುಲ್ ಭಯಂಕರ ಮಾಡ್ತಾರೆ ಈ ಬಿಸ್ನೆಸ್ ಅವರು. ಹೌದು, ಸರಿ. ಆ ಕಡೆ ನಮ್ಮ ತುಮಕೂರು ಭಾಗದಲ್ಲಿ ಇವಾಗ ನಾನೇ ಫಸ್ಟ್ ಸ್ಟಾರ್ಟ್ ಮಾಡಿರೋದು. ಯಾವುದು ಇದನ್ನ? ಓಹೋ, ಇದೆಷ್ಟೋ ಬಿಲ್ಡಿಂಗ್ ಗಳದೆಲ್ಲ ನಾಶ ಆಗ್ಬಿಟ್ಟಿದೆ ನೋಡಿ. ಇದು ಪೂರ್ತಿ ಮರಿಗಳು. ಇದರಲ್ಲಿ ರಾಣಿ ಕಾಣ್ತಾ ಇದೆ ಎಲ್ಲರೂ. ಅದೇ, ಇದು ರಾಣಿ. ಇದೆಲ್ಲ ಒಳಗಡೆ ಇರುತ್ತೆ, ಒಳಗಡೆ ಇರುತ್ತೆ ಅಲ್ಲ. ಓ, ಸಖತ್ತಿದೆ ಗೂಡು. ಒಳಗಡೆ ಮಾಡಿರ್ತಾವಲ್ಲ, ಡಬಲ್ ಮಾಡೋ ಗೂಡಿದು. ಓ, ಕೇರಳದಾಗಿರೋದು ಟ್ರಿಬಲ್ ಮಾಡೋರಿದ. ಗುಳು ಮಾಡ್ತಾವ, ಒಟ್ಟ ತಿಳ್ದಂಗೆ ಆಯ್ತು ಈ ತರ ಬಂದು.
ಕೂದಲಲ್ಲಿ ಸೀರ್ಬಿಟ್ಟು ಇವಾಗ ಮಾಡ್ತಿದ್ದ ನೋಡಿ, ಮನುಷ್ಯ ಇರಿಟೇಟ್ ಮಾಡ್ತಾವ ಹೊಟ್ಟೆ. ಹೌದು. ಓ ನಾವು ನಮ್ಮನ್ನ ಬಿಡಿ ಏನು ಮಾಡಬೇಡಿ ಅಂತ. ಕರೆಕ್ಟ್. ವಂಡರ್ಫುಲ್ ಕ್ರಿಯೇಚರ್ಗಳಪ್ಪ. ಸೊ ಇದು ಮುಂದಿನ ವರ್ಷ ಡಬಲ್ ಮಾಡ್ಬೋದಾ ನಾವು? ಮಾಡ್ಬೋದು, ಬಟ್ ಅದಕ್ಕೆ ನೇಚರ್ ಸಪೋರ್ಟ್ ಮಾಡಬೇಕು, ಟೈಮಿಂಗ್ ಸಪೋರ್ಟ್ ಮಾಡಬೇಕು. ಆಕ್ಚುಲಿ ನಾನು 2 months ಬಿಟ್ಕೊಂಡೇ ಮಾಡ್ಬೋದು. ಮನಸ್ಸು ಮಾಡಿದ್ರೆ. ಇದರಲ್ಲಿ ಒಂದು 3 months ಒಂದ್ಸತಿ ನೋಡ್ತಾ ಇದ್ರೆ ಇಲ್ಲಿ ಏನಿದೆ ಮೊಟ್ಟೆ ಒಂಚೂರು ದಪ್ಪ ಮೊಟ್ಟೆ ಬರುತ್ತೆ ನೋಡಿ, ಇಲ್ಲಿ ಬಂದಿದೆಯಲ್ಲ, ಇದಕ್ಕಿಂತ 1 ಡಬಲ್ ಬರುತ್ತೆ. ಅದು ಬಂದು ರಾಣಿ ಮೊಟ್ಟೆ. ಆ ಮೊಟ್ಟೆ ಬಂದ್ರೆ ಆ ಮೊಟ್ಟೆನ ಕೇರ್ಫುಲ್ ಆಗಿ ತೆಗೆದಿಟ್ಟು ಮಡಗಿದ್ರೆ ಮಡಗಿ ಒಂದಿಷ್ಟು ಹುಳುಗಳು, ಜೇನು, ಪರಾಗ ಎಲ್ಲ ಡಿವೈಡ್ ಸಮತೋಲನ ಮಾಡಿದ್ರೆ. ನೋಡಿ ಫ್ರೆಂಡ್, ನಾವು ಹಾಗೇನೆ ರಾಣಿನ ಸಿಕ್ರೆ ಅಂತ ನೋಡ್ತಾ ಇದೀವಿ, ಬಟ್ ಕಂಡಿಲ್ಲ. ಬಟ್ ಇದ್ರೊಳಗಡೆ ಇರುತ್ತೆ, ಅದ್ರ ಡಬಲ್ ಇರುತ್ತೆ, ಈ ಸೈಜ್ಗಿಂತ ಡಬಲ್. ಅದೊಂದು ನೊಣ ಇದ್ದಂಗೆ ಇರುತ್ತೆ. ನೊಣ ತರ ಸೈಜೇ ಕಾಣುತ್ತೆ. ಹೌದು. ಏನು ನೀನು ಅಷ್ಟೇ ಹಾಕೊಂಡು ಕುಂದ್ರು, ಅದು ಏನು ಮಾಡಲ್ಲ ಅದು. ಹಾಯ್ ಏನು ಈ ತರ ಅಂಟಿ ಇರುತ್ತಲ್ಲ, ಈ ಒಂಟನ ಎಂಟ್ರೆನ್ಸ್ ಹಾಕಿದ್ರೆ ಅವೇ ಎಂಟ್ರೆನ್ಸ್ ಅಂತ ಗೊತ್ತಾಗುತ್ತೆ. ತೂತಿಗೆ ಒಂದು ಡಬ್ಬ ಇಟ್ಬಿಟ್ಟು ಎಲ್ಲ ಡಬ್ಬದೊಳಗೆ ಹಾಕ್ಸ್ತಾರೆ, ಅವು ಇರಿಟೇಟ್ ಮಾಡ್ತಾವಂತ. ಅದನ್ನ ನೋಡಿ ಸುಮಾರು ಒಬ್ಬೊಬ್ರಲ್ಲೂ ಒಂದು ಕಲೆ ಇರುತ್ತೆ ಅಲ್ಲ. ಒಬ್ಬೊಬ್ರಲ್ಲೂ ಒಂದು ಕಲಿಬಹುದು. ಸ್ವಲ್ಪ ಇಲ್ಲಿ ಹುಳ ಸಾಯೋದು ಜಾಸ್ತಿ ಅಲ್ಲ ಇಲ್ಲಿ ಈ ಪ್ರೊಸೆಸ್ ಅಲ್ಲಿ. ಒಂದ್ ಸ್ವಲ್ಪ ಎಳೆ ಹುಳಗಳು. ಇಲ್ಲಿ ರಾಣಿ ಇದೇನಾ? ಇದೆ ರಾಣಿ. ನೋಡಿ ಫ್ರೆಂಡ್ಸ್, ನಾನು ರಾಣಿ ಗುರ್ತಿಸಿದೆ, ಅವರು ಒಪ್ಕೊಂಡ್ರು. ತರ ಇದ್ದಾಗ ಏನ್ ಮಾಡ್ಬೋದು, ಕೈ ಮುಟ್ಬಾರ್ದು. ಹೌದಾ? ನೋಡಿ ಹಿಂಗೆ ಅದು ಹುಳ ತಗೊಂಡ್ರೆ ಸಣ್ಣ ಪೇಪರ್ ಕೊಡು. ಇಲ್ಲ ಇದೆ, ಹತ್ತುತ್ತೆ ನೋಡಿ, ಹಿಂಗೆ ಕೈಲಿ ಮುಟ್ಟಲೆ ಇದ್ ಮಾಡಿ ಅಲ್ಲಿ ಮೇಲೆ ಬಿಡ್ಬೇಕು. ಒಳಗಡೆ ಯಾಕೆಂದ್ರೆ ಮರಿ ಮೊಟ್ಟೆಲ್ ಸಿಗ್ಲಿಲ್ವಲ್ಲ, ಡೌಟ್ ಬಂದ ಅದನ್ನ ಕೊಡಗಿದ್ದು ನೋಡಿ. ಇವಾಗ ಕ್ಯಾಪ್ಚರ್ ಮಾಡಿ ಒಳಗಡೆ ಹೋಯ್ತು. ಇಲ್ಲ ಇದೆ ನೋಡಿ, ಅಲ್ಲಿದೆ, ಹೋಗ್ತಾ ಇದೆ ಒಳಗಡೆ. ಟ್ರೈಂಗ್ ಟು ಗೋ ಇನ್ಸೈಡ್. ದಿಸ್ ಇಸ್ ದ ರಾಣಿ. ಓಕೆ, ಸ್ಟೇನ್ಲೆಸ್ ಬಿ ರಾಣಿ ಅದು. ಹೌದಾ? ಅದನ್ನ ನಾವು ನೋಡ್ಬೇಕು, ಮರಿ ಮೊಟ್ಟೆಲ್ ಸಿಗದಿದ್ದಾಗ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ. ಉಳಿದಲ್ಲಿ ಗೋಡೆ ಹೊರಗಡೆಲ್ಲ ಕಚ್ಕೊಂಡಿರುತ್ತೆ ಅಲ್ಲ.